ಬಾಸ್ ಅಲ್ಲಿ ಸಖತ್ತಾಗಿರೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಇವತ್ತು ಬಿಗ್ ಬಾಸ್ಗೆ ಮತ್ತೆ ಕಾವ್ಯ ಅವರ ತಂದೆ ತಾಯಿ ಮತ್ತೆ ರೀ ಎಂಟ್ರಿ ತಗೊಂಡ್ರು. ರೀ ಎಂಟ್ರಿ ತಗೊಂಡ ತಕ್ಷಣ ಕಾವ್ಯಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಅಲ್ಲಿ ವಿಷಯ ಏನು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಂತ ಆ, ಕಾವ್ಯ ಅವರ ತಂದೆ ಮತ್ತೆ ತಾಯಿ. ಮೊದಲು ಕಾವ್ಯ ಅವರ ತಾಯಿ ಮತ್ತೆ ತಮ್ಮ ಬಂದಿದ್ರು. ಅವ್ರು ಮಿಸ್ಟೇಕ್ ಮಾಡಿದ್ರಿಂದ ಮನೆಯಿಂದ ಹೊರಗಡೆ ಕಳಿಸಿದ್ರು. ಮತ್ತೆ ಇವ್ರಿಗೆ ಬೇಜಾರು ಮಾಡಬಾರ್ದು ಅಂತ ಹೊರಗಡೆ ಮತ್ತೆ ಕಳಿಸಿದ್ ಯಾರನ್ನ ಅಂತಂದ್ರೆ ತಾಯಿ ಮತ್ತೆ ತಂದೆನ. ಆದ್ರೆ ತಂದೆ ಬಂದಂತವ್ರು ಗಿಲ್ಲಿಗೆ ಒಂದು ದುಬಾರಿ ಆದಂತ ಒಂದು ಗಿಫ್ಟ್ ಅನ್ನ ತಂದು ಕೊಟ್ರು. ನಿಜವಾಗ್ಲೂ ಕೂಡ ಇದುವರೆಗೂ ಅಷ್ಟು ದೊಡ್ಡ ಗಿಫ್ಟ್ ನ ಯಾರು ಕೊಟ್ಟಿರಲಿಲ್ಲ. ಅಷ್ಟು ದೊಡ್ಡ ಗಿಫ್ಟ್ ನ ಗಿಲ್ಲಿಗೆ ತಗೊಂಡ್ ಕೊಟ್ರು. ನಿಜವಾಗ್ಲೂ ಕೂಡ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಅಲ್ಲಿ ಇದ್ದವ್ರಿಗೆಲ್ಲರೂ ಕೂಡ ಗಾಬರಿ ಆಗೋದ್ರು. ಗಿಲ್ಲಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗಿರ್ಲಿಲ್ಲ, ಕಾವ್ಯಗೂ ಕೂಡ ಗೊತ್ತಿರ್ಲಿಲ್ಲ. ಅವ್ರ ತಂದೆ ಬಂದವರೆಲ್ಲರೂ ಕೂಡ ಗಿಫ್ಟ್ ತಂದಿರ್ತಾರೆ. ಅವ್ರ ತಂದೆ ತಾಯಿ ಬಂದಿದ್ದೇ ಹೆಚ್ಚಾಗಿತ್ತು. ಆದ್ರೆ ತಂದೆ ಒಂದು ಗಿಫ್ಟ್ ತಂದಿದ್ದೀನಿ ಅಂದ ತಕ್ಷಣ ಎಲ್ರಿಗೂ ಆಶ್ಚರ್ಯ. ಯಾರು ಕೊಡ್ತಾರೆ ಏನ್ ಕೊಡ್ತಾರೆ ಅಂದ ತಕ್ಷಣನೇ ಒಂದು ಬ್ರಾಸ್ಲೈಟ್ ಅನ್ನ ತಗೊಬಂದಿದ್ರು. ಬ್ರಾಸ್ಲೈಟ್ ಅನ್ನ ಗಿಲ್ಲಿಗೆ ಕೊಟ್ರು. ಬರೀ ಗಿಫ್ಟ್ ಅಂತಂದ್ರೆ ತಿನ್ನೋದು ಏನೋ ಬೊಂಬೆ ಗಿಂಬೆ ಏನೇನೋ ಕೊಡ್ತಿದ್ರು. ಆದ್ರೆ ಗಿಲ್ಲಿಗೋಸ್ಕರ ಬ್ರಾಸ್ಲೈಟ್ ತಗೊಬಂದಿದ್ರು. ಯಾವ ಕಾರಣ ಕೊಟ್ರು ಅಂತಂದ್ರೆ ಅವರು ಕಾರಣ ಕೇಳಿದ ತಕ್ಷಣನೇ ಯಾರು ಕಾವ್ಯ ಕಾರಣ ಹೇಳಿಯಪ್ಪ ಅಂತ ಹೇಳಿದ ತಕ್ಷಣನೇ ಗಿಲ್ಲಿ ಪದೇ ಪದೇ ಹೋಗಿ ಹೋಗಿ ರಘು ಅವ್ರ ಹತ್ರ ಇರುವಂತ ಬ್ರಾಸ್ಲೈಟ್ ನ ಬಿಚ್ಚಿ ಬಿಚ್ಚಿ ಹಾಕೊಳ್ಳೋದು ಕೈಗೆ ಆ ತರ ಮಾಡ್ತಿದ್ದ. ಸೊ ನಮಗೂ ಕೂಡ ಬೇಸರ ಆಗುತ್ತೆ, ನೋವಾಗುತ್ತೆ. ಗಿಲ್ಲಿ ಬಡವನ್ರಿ, ತುಂಬಾ ಬಡವನೇ. ಯಾಕಂದ್ರೆ ಅದನ್ನ ನೋಡಿದಾಗ ಆತನಿಗೆ ಏನೋ ಇಷ್ಟ ಆಗ್ತಿತ್ತು. ಯಾಕಂದ್ರೆ ರಘು ಅವರು ಸ್ವಲ್ಪ ಅನುಕೂಲವಾಗಿ ಕಷ್ಟಪಟ್ಟು ಮೇಲೆ ಬಂದವರು. ಒಟ್ಟಿನಲ್ಲಿ ಅವರು ಕತ್ತಿಗೆ ಮತ್ತೆ ಕೈಗೆಲ್ಲ ಬ್ರಾಸ್ಲೈಟ್ ಚೆನ್ನಾಗಿ ಹಾಕೊಂಡಿದ್ರು. ಅದನ್ನ ಫ್ರೆಂಡ್ ಅನ್ಕೊಂಡು ಹೋಗ್ಬಿಟ್ಟು ಗಿಲ್ಲಿ ರಘು ಅವ್ರ ಕೈಲಿ ಬಿಚ್ಕೊಂಡು ಹಾಕೊಳ್ಳೋದು. ಮತ್ತೆ ಅವರು ರಘು ಅವರು ಅದನ್ನ ಕಿತ್ಕೊಳ್ಳೋದು, ಆ ತರ ಮಾಡ್ತಿದ್ದದ್ದು ಅದು ಸಹಜವಾಗಿ ನಡೀತಿತ್ತು. ಆದ್ರೆ ಇದನ್ನ ಮನೇಲೇ ಕೂತ್ಕೊಂಡು ಟಿವಿಯಲ್ಲಿ ನೋಡ್ತಿದ್ದಂತ ಅವ್ರ ತಂದೆ ಯಾರು ಎಷ್ಟು ಸೂಕ್ಷ್ಮ ಗಮನಿಸಿದ್ದಾರೆ ಅಂತಂದ್ರೆ ಅದನ್ನೇ ಗಿಲ್ಲಿಯ ಒಂದು ಆ ಮೂಮೆಂಟ್ ಇದೆಯಲ್ಲ, ತುಂಬಾ ಆಸೆ ಪಡ್ತಾ ಇರೋದನ್ನ ಗಿಲ್ಲಿಗೆ ಗಿಫ್ಟ್ ತರ ಕೊಟ್ರಲ್ಲ. ನಿಜವಾಗ್ಲೂ ಕೂಡ ಗಿಲ್ಲಿ ಜೀವನದಲ್ಲಿ ಮರೆಯೋಂಗಿಲ್ಲ, ಗಿಲ್ಲಿ ಮನೆಯವರು ಕೂಡ ಮರೆಯೋಂಗಿಲ್ಲ. ಮತ್ತೆ ಗಿಲ್ಲಿನ ಇಷ್ಟಪಡೋರು ಎಲ್ಲರೂ ಕೂಡ ಕಾವ್ಯರ ತಂದೆನ ಸಿಕ್ಕಾಬಟ್ಟೆ ಇಷ್ಟಪಡ್ತಾರೆ. ನಾಳೆಯಿಂದ ನೋಡಿ ಒಂದು ಬ್ರಾಸ್ಲೈಟ್ ಅನ್ನ ಮಾಡಿಸ್ಕೊಬಂದು ಆ ಗಿಲ್ಲಿಗೆ ಹಾಕಿದ್ರು ಅಂತಂದ್ರೆ ಅದೇನು ಸಾಮಾನ್ಯ ವಿಚಾರನ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ರಘುವ್ರ ಹತ್ರ ಬಿಚ್ಚಿ ಬಿಚ್ಚಿ ಹಾಕ್ಸ್ಕೊತಿದ್ದಕ್ಕೋಸ್ಕರ ನಂಗೆ ತುಂಬಾ ಬೇಜಾರಾಯ್ತು. ಅದಕ್ಕೋಸ್ಕರ ಗಿಲ್ಲಿಗ ಈ ಗಿಫ್ಟ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಗಿಲ್ಲಿ ಅಂತೂ ಒಂದು ಮಾತಾಡ್ಲಿಲ್ಲ. ನಿಜವಾಗ್ಲೂ ಕೂಡ ಒಂದ್ ರೀತಿ ಮೂಕ ವಿಸ್ಮಿತನ ಅಂತ ಅಂತಾರಲ್ಲ, ಆ ತರ ಆಗ್ಬಿಟ್ರು. ನಿಜವಾಗ್ಲೂ ಕೂಡ ಗಿಲ್ಲಿ ಅವರ ತಂದೆ ಬಂದಾಗ ಯಾವ ತರ ಮಾತಾಡಿಸ್ತಾರೆ, ತಾಯಿ ಯಾವ ತರ ಮಾತಾಡಿಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅವ್ರ ತಮ್ಮ ಬಂದಾಗ ಬಂದು ಮಿಸ್ಟೇಕ್ ಮಾಡಿದ್ದೇನು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ತಮ್ಮ ತಾಯಿ ಇಬ್ರು ಒಂದ್ ಕಡೆ ಕುತ್ಕೊಂಡು ಸೋಷಿಯಲ್ ಮೀಡಿಯಾ ಏನಾಗ್ತಿದೆ, ಹೊರಗಡೆ ಏನಾಗ್ತಿದೆ ಅನ್ನೋದನ್ನ ಮಾತಾಡಿದಾಗ ಗಿಲ್ಲಿ ಕಾವ್ಯ ತಮ್ಮನು ಕೂಡ ಅದನ್ನೆಲ್ಲ ನೋಡ್ಕೊತಾ ಇದ್ದೀನಿ, ಬಿಡ್ತಾ ಇದ್ದೀನಿ ಅಂತೆಲ್ಲ ಮಾತಾಡಿ, ಮತ್ತೆ ಕಾವ್ಯನು ಕೂಡ ಸ್ವಲ್ಪ ಓವರ್ ಆಗಿ ಜಾಸ್ತಿ ಕೇಳಿದ್ರಿಂದ ಪಾಪ ಅವ್ರಿಗೂ ಕೂಡ ಮನೇಲಿ ಜಾಸ್ತಿ ಇರೋಕ್ಕಾಗಿಲ್ಲ. ಮನೆಯಿಂದ ಅವ್ರನ್ನ ವಾಪಸ್ ಕಳಿಸಿರು. ನಿಯಮದ ಬಿಗ್ ಬಾಸ್ ನ ನಿಯಮ ಉಲ್ಲಂಘನೆ ಆಗಿದೆ ಅಂತೇಳಿ. ಆದ್ರೆ ಕಾವ್ಯಗೆ ತುಂಬಾ ನೋವಾಯ್ತು, ನಮಗೂ ಕೂಡ ತುಂಬಾ ನೋವಾಯ್ತು. ಯಾಕಂದ್ರೆ ಎಷ್ಟು ಒಂದು ಸ್ವಲ್ಪ ಹೊತ್ತು ಇರಲಿಲ್ಲ. ಅದೇ ಟೈಮಲ್ಲಿ ಬಿಗ್ ಬಾಸ್ ನ ಕ್ಯಾಪ್ಟನ್ ಆಗಿದ್ದಂತ ಕಾವ್ಯಗೆ ಇಂಥ ಪರಿಸ್ಥಿತಿ ಆಗೋಯ್ತು. ಜೊತೆಗೆ ಒಂದು ಟಾಸ್ಕ್ ಬೇರೆ ಕೊಟ್ಬಿಟ್ರು, ಯಾರಿಗೂ ಕೊಡದೇ ಇರುವಂತದ್ದು. ಬಿಗ್ ಬಾಸ್ ಏನಂತಂದ್ರೆ ಅವ್ರ ತಮ್ಮ ಮತ್ತೆ ತಾಯಿ ಇಬ್ಬರನ್ನ ಕರೆಸ್ಬಿಟ್ಟು ನಿಮ್ಗೆ 15 ನಿಮಿಷ ನಿಮ್ಮನ್ನ ಇಲ್ಲಿ ಮನೇಲಿ ಯಾರು ಉಳಿಸ್ಕೋಬೇಕು ಅಂತ ಅಂತೀರಾ, ಅವ್ರ ಜೊತೆಲಿ 15 ನಿಮಿಷ ಮುಗಿಯೋ ಟೈಮಲ್ಲಿ ಕೊನೆಯಲ್ಲಿ ಯಾರ ಜೊತೆಲಿ ಇರ್ತೀರಾ ಅವ್ರ ಮನೇಲಿ ಇರ್ತಾರೆ ಅಂತಂದಾಗ ಆಕೆ ತುಂಬಾ ಸಂಕಟ ಆಯ್ತು. ನಮಗೂ ಕೂಡ ನೋಡೋರು ಕೂಡ ಬೇಸರ ಆಗ್ತಿದ್ದೆ. ಇಂಥ ಟಾಸ್ಕ್ ಕೊಟ್ಬಿಟ್ರಲ್ಲ, ಯಾರು ಕೊಡದೇ ಇರೋದನ್ನ ಅಂತ ಅನ್ಕೊಂಡಾಗ ಆಕೆ ಅಮ್ಮನ ಜೊತೆಲಿ 1-2 ನಿಮಿಷ ಇರೋದು, ತಮ್ಮನ ಜೊತೆಲಿ 1-2 ನಿಮಿಷ ಇರೋದು, ಅಮ್ಮನ ಜೊತೆ 2 ನಿಮಿಷ ಇರೋದು, ತಮ್ಮನ ಜೊತೆ 2 ನಿಮಿಷ, ಹಿಂಗೆ ಇರ್ಬೇಕಾದ್ರೆ ಯಾರ ಜೊತೆಲಿ ಇರ್ಬೇಕು ಅನ್ನೋದು ಗೊತ್ತಾಗ್ದೇನೆ ಆಕೆ ತಮ್ಮನೇ ಕೇಳ್ತಾಳೆ. ಅಮ್ಮ ಇರ್ತಾಳೆ ಅಂತಂದ್ರೆ ಇರ್ಲಿ, ಇಲ್ಲಾಂದ್ರೆ ನಾನು ಇರ್ತೀನಿ ಅಂತಂದಾಗ ಈಕೆನೆ ಡಿಸೈಡ್ ಮಾಡ್ಬಿಡ್ತಾಳೆ. ಯಾರು ಕಾವ್ಯನೇ ಅದೇ ಮಾಡೋ ಮಿಸ್ಟೇಕು. ಆದ್ರೆ ಗಿಲ್ಲಿ ಹೇಳ್ತಾನೆ ನಿಮ್ಮ ಅಮ್ಮ ಇರ್ಲಿ ಅಂತ. ಆದ್ರೆ ಕಾವ್ಯ ಅದನ್ನ ಅಷ್ಟೇನು ಅಕ್ಸೆಪ್ಟ್ ಮಾಡೋದಿಲ್ಲ. ಕೊನೆಗೆ ಗಿಲ್ಲಿ ಹೇಳ್ದಂಗೆ ಆಯ್ತು. ನೋಡಿ ಗಿಲ್ಲಿ ಎಷ್ಟು ಒಂದು ದೂರಾಲೋಚನೆ ದೂರದೃಷ್ಟಿ ಇದೆ ಅಂತಂದ್ರೆ ಕೊನೆಗೆ ಅವ್ರು ಮಿಸ್ಟೇಕ್ ಮಾಡ್ಕೊಂಡಿದ್ದೇನು ಅಂತಂದ್ರೆ ಇವ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಮಾತಾಡೋಕ್ಕಿಂತ ಮುಂಚೆ ಇವರು 15 ನಿಮಿಷ ಟೈಮ್ ಕೊಟ್ಟಿದ್ದು ಯಾರು ಉಳಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದಾರಲ್ಲ, ಆ ಪ್ಲಾನ್ ಅಲ್ಲಿ ಕಾವ್ಯ ಏನ್ ಮಾಡಿದ್ಲು ಅಂತಂದ್ರೆ ತಮ್ಮನ್ನ ಉಳಿಸ್ಕೋತೀನಿ, ನಿನ್ ಜೊತೆಗೆ ತುಂಬಾ ಮಾತಾಡಿದೆ ಅಂತ ಹೇಳಿ ಉಳಿಸ್ಕೋತಾಳೆ. ಪಾಪ ತಾಯಿನ ಅವಳು ತುಂಬಾ ರಿಜೆಕ್ಟ್ ಮಾಡ್ಬಿಟ್ಲು ಅಂತ ಅನ್ಸುತ್ತೆ. ತಾಯಿಗೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕಾಯ್ತು ಗಿಲ್ಲಿ ಹೇಳ್ದಂಗೆ. ಯಾಕೆ ತಮ್ಮನ್ನ ಉಳಿಸ್ಕೋಬೇಕು ಅಂತಂದ್ರೆ ಹೊರಗಡೆ ಏನ್ ನಡೀತಿದೆ ಅನ್ನೋ ಕೇಳೋ ಒಂದು ಕ್ಯೂರಿಯಾಸಿಟಿ, ಹುಚ್ಚುತನದ ಕ್ಯೂರಿಯಾಸಿಟಿ ಈ ಕಾವ್ಯಾಗಿತ್ತು. ಸೋಷಿಯಲ್ ಮೀಡಿಯಾ ಏನಾಗ್ತಿದೆ, ನಂದೆಲ್ಲ ಸೋಷಿಯಲ್ ಮೀಡಿಯಾ ಯಾರು ಮೇಂಟೈನ್ ಮಾಡ್ತಾರೆ, ನಾನೇ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಗಿಲ್ಲಿ ಕಾವ್ಯ ತಮ್ಮ ಕಾರ್ತಿಕ್ ಹೇಳಿದ್ರು ಕೂಡ ಏನಾಗ್ತಿದೆ ಅಂತ ಮೇಲ್ಮೇಲೆ ಪಿಸುದಿನಲ್ಲಿ ಮಾತಾಡೋದ್ರಿಂದ ಬಿಗ್ ಬಾಸ್ ಒಂದ್ಸಾರಿ ವಾರ್ನ್ ಮಾಡೋರು. ಮತ್ತೆ ಇನ್ನೊಂದ್ಸಾರಿ 2ನೇ ಸಾರಿ ಇವ್ರು ಮಾತಾಡ್ತಿದ್ ನೋಡಿ ನೀವು ನಿಯಮವನ್ನ ಉಲ್ಲಂಘನೆ ಮಾಡಿದ್ದೀರಿ ಅಂತೇಳಿ ಮನೆಯಿಂದ ಹೊರಗಡೆ ಕಳ್ಸಿದ್ರು. ಹಂಗಾಗಿ ಆ ಟೈಮಲ್ಲಿ ಹೋಗೋ ಟೈಮಲ್ಲಿ ಸ್ವಲ್ಪ ಹೊತ್ತೇ ಇದ್ದಿದ್ರಿಂದ ಎಲ್ರ ಮುಂದೆನೂ ಸ್ವಲ್ಪ ಅವಮಾನ ಆದಂಗೆ ಆಗಿತ್ತು ಕಾವ್ಯಗೂ. ಯಾಕೆಂತಂದ್ರೆ ಗಿಲ್ಲಿ ಅವ್ರ ತಂದೆ ತಾಯಿನೂ ಅಲ್ಲೇ ಇದ್ದಾರೆ.
ಇಂಥ ಟೈಮಲ್ಲಿ ಹಿಂಗೆ ಮನೆಯಿಂದ ಹೊರಗಡೆ ಕಳಿಸಿದಾಗ ಅದೊಂದು ರೀತಿ ಅವ್ರಿಗೆ ಜೀವನ ಪರ್ಯಂತ ಬಿಗ್ ಬಾಸ್ ಗೆಲ್ಲಿ ಬಿಡ್ಲಿ ಮನೆಯಿಂದ ಹೊರಗಡೆ ಬಂದ್ಮೇಲೆ ಈ ತರ ಆಯ್ತಂತೆ ಅನ್ನೋದು ತುಂಬಾ ಅದು ಪ್ರಾಣ ಮಾನದ ಒಂದು ವಿಚಾರ, ಗೌರವದ ಪ್ರಶ್ನೆ. ಹಂಗಾಗಿ ಬಿಗ್ ಬಾಸ್ ಅದನ್ನೆಲ್ಲ ಯೋಚನೆ ಮಾಡಿ ಏನೋ ಪಾಪ ಮತ್ತೆ ಇವತ್ತು ಯಾರು ಕಾವ್ಯ ಅವರ ತಾಯಿ ಮತ್ತೆ ತಂದೆ ಇಬ್ಬರನ್ನು ಕಳಿಸ್ಕೊಟ್ರು. ಅಂದ್ರೆ ಅವ್ರು 3 ಜನ ಬಂದಂಗಾಯ್ತು ಮನೇಲಿ 2 ಸಾರಿ. ಹೋದ್ ಸಾರಿ ಅವ್ರ ತಾಯಿ ಮತ್ತೆ ತಮ್ಮ ಬಂದಿರು, ಈ ಸರಿ ತಮ್ಮನ್ನ ಮಿಸ್ ಮಾಡಿ ತಾಯಿ ಮತ್ತೆ ತಂದೆನ ಕಳ್ಸಿಕೊಟ್ಟಿದ್ರು. ಅದೇ ಸ್ವಲ್ಪ ಹೊತ್ತೇ ಇದ್ರು. ಸ್ವಲ್ಪ ಹೊತ್ತು ಇದ್ರೂ ಕೂಡ ಒಂದು ನಿಜವಾಗ್ಲೂ ಕೂಡ ಒಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟು ಹೊಂಟೋದ್ರು. ಯಾರು ಕಾವ್ಯವರ ತಂದೆ. ಗಿಲ್ಲಿಗೋಸ್ಕರ ತಂದಿರಲ್ಲ ಬ್ರಾಸ್ಲೈಟು, ಅದನ್ನ ಕೊಟ್ಟಿದ್ದಂತೂ ಎಲ್ಲರಿಗೂ ಖುಷಿ ಆಗೋಯ್ತು ನಿಜವಾಗ್ಲೂ ಕೂಡ. ಆ, ಎಲ್ರು ಕೂಡ ಅಸೂಯೆ ಪಡ್ತಾರೆ. ಯಾಕೆಂದ್ರೆ ನಾವೆಲ್ಲ ಗಿಲ್ಲಿಗೋಸ್ಕರನೇ ಇರೋದ, ಗಿಲ್ಲಿನೇ ಸರಿ ಸರಿ ಅಂತಾರೆ ಅಂತ ಎಷ್ಟೋ ಸರಿ ಮಾತಾಡ್ತಾರೆ. ಇವತ್ತು ಕೂಡ ಧ್ರುವಂತ್ ಕೂಡ ಮಾತಾಡ್ತಿದ್ದ ಏನಂತಂದ್ರೆ, ಓ ಗಿಲ್ಲಿನೇ ಇಲ್ಲೆಲ್ಲ ಸರಿ 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 ಅಂತಾರೆ, ನಾವು ಗಿಲ್ಲಿಗೋಸ್ಕರ, ಗಿಲ್ಲಿ ಗೆಲ್ಸಕ್ಕೋಸ್ಕರ, ಗಿಲ್ಲಿ ಸರಿ ಅನ್ಸಕ್ಕೋಸ್ಕರ ನಾವ್ ಇದ್ದೀವ ಅಂತ ಅನ್ಕೋತಿದ್ರು. ಎಲ್ರ ಮನಸ್ಸಲ್ಲಿದೆ. ಕೆಲವರು ಒಂದೊಂದು ಟೈಮ್ ಹೊರ ಹಾಕ್ತಿದ್ರು. ಅದ್ರಲ್ಲೂ ರಘುವರು ಕೂಡ ಎಷ್ಟೋ ಸಾರಿ ಅಂತಿದ್ರು, ಗಿಲ್ಲಿ ಗಿಲ್ಲಿ ಸರಿಯಾಗಿ ಏನೋ ಆಟ ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ, ಆದ್ರೆ ಅವನೇ ಸೇವ್ ಆಗ್ತಾನೆ ಅಂತ ಹೇಳ್ತಿದ್ರು. ಹಂಗಾಗಿ ಇವತ್ತು ನಿಜವಾಗ್ಲೂ ಕೂಡ ಕಾವ್ಯ ಅವರ ತಂದೆ ಬಂದಿದ್ದು ಸಖತ್ತಾಗಿ ಒಂದು ಮೂಮೆಂಟ್ ಬಂದ್ ಹಿಂಗ್ ಹೋದ್ರು ಕೂಡ ಸಖತ್ತಾಗಿತ್ತು. ನಿಜವಾಗ್ಲೂ ಕೂಡ ಗಿಲ್ಲಿ ಕಾವ್ಯ ಒಂದು ಒಂದು ಸಂಬಂಧ ಇದೆಯಲ್ಲ, ಅದು ಫ್ರೆಂಡ್ಶಿಪ್. ಅವ್ರು ಯಾವಾಗ್ಲೂ ಹಂಗೆ ಹೇಳ್ತಾರೆ. ಗಿಲ್ಲಿ ಒಬ್ಬ ಬಡವನ್ರಿ, ನಿಜವಾಗ್ಲೂ ಕೂಡ ಅವ್ನಿಗೇನಾದ್ರೂ ಒಂದು ಹುಡುಗಿ ಜೊತೆಗೆ ಪ್ರೀತಿ ಪ್ರೇಮ ಆ ತರದ ಒಂದು ವ್ಯಾಮೋಹ ಪ್ರೀತಿ ಅದಿದ್ದಿದ್ರೆ ಇಷ್ಟ್ ದಿನ ಗಂಟ ಮತ್ತೆ ಈ ಸ್ಥಾನವರೆಗೂ ಅವ್ನು ಬರಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಆ ತರದ ಒಂದು ಹುಚ್ಚು, ಆ ತರದ ಒಂದು ಭ್ರಮೆ ಆತನಿಗಿಲ್ಲ. ಅವ್ನಿಗಿರೋದೇನಂದ್ರೆ ಏನೋ ಸಾಧನೆ ಮಾಡ್ಬೇಕು. ಆತ ಬಂದಿರೋ ಮನೆ ಪರಿಸ್ಥಿತಿ, ಬಡತನ, ಕಷ್ಟ ನಾನೆಲ್ಲ ಹತ್ರದಿಂದ ಹೋಗಿ ನೋಡಿದೀನಿ. ಹಂಗಾಗಿ ಆತ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಇದಿದೆ ಬಿಟ್ರೆ, ಏನೋ ಅದು ಗೇಮ್ಗೋಸ್ಕರ ಹಿಂದೆ ಎಲ್ಲ ಗಗನ ಗಗನ ಅಂತ ಅಂತಿದ್ರು. ಬೇರೆ ಬೇರೆ ಎಲ್ಲಾರನು ಕೂಡ ಆಯಾ ಒಂದು ಆಟ ಅಂತ ಬಂದಾಗ ಆ ತರ ಆಡಿ ಎಲ್ಲರೂ ರಂಜಿಸುವಂತ ಕೆಲಸ ಮಾಡ್ತಿದ್ನ. ಆದ್ರೆ ಆತನ ಆಟ, ಆತನ ಒಂದು ಕಾಮಿಡಿ ಅದು ಎಲ್ಲ ಕಾವ್ಯ ಅವರ ತಂದೆ ತಾಯಿ ಎಷ್ಟು ಇಷ್ಟ ಆಗಿತ್ತು ಅಂತಂದ್ರೆ ಇವತ್ತು ಅದು ಪ್ರೂವ್ ಆಗೋಯ್ತು ನಿಜವಾಗ್ಲೂ ಕೂಡ. ಅವರಿಬ್ರು ಫ್ರೆಂಡ್ಶಿಪ್ ಆಗಲಿ, ಜೀವನ ಪರ್ಯಂತ ಚೆನ್ನಾಗಿರ್ಲಿ. ಅವ್ರ ತಂದೆ ತಾಯಿ ಇಷ್ಟಪಟ್ಕೊಂಡು ಅಷ್ಟೊಂದು ಪ್ರೀತಿಯಿಂದ ತಗೊಬಂದು ಕೊಟ್ರಲ್ಲ. ಎಲ್ರು ಬಂದವರೆಲ್ಲ ಚಾಕ್ಲೇಟ್ ತರೋರು, ಬೊಂಬೆಗಳು ತರೋರು, ಏನಾರು ಸ್ವೆಟರ್ ತಗೊಬ್ರು, ಏನಾರು ತರೋರು. ಆದ್ರೆ ದೊಡ್ಡ ಅಮೂಲ್ಯವಾದಂತ ಗಿಫ್ಟ್ ಅನ್ನ, ಬ್ರಾಸ್ಲೈಟ್ ಅನ್ನ ಗಿಲ್ಲಿಗೆ ತಗೊಬಂದ್ ಕೊಟ್ರಲ್ಲ, ಅದು ಮೊನ್ನೆ ಮನೆಯಿಂದ ಹೊರಗಡೆ ಹೋಗಿದ್ರು. ಈಗ ಆಲ್ರೆಡಿ ಮತ್ತೆ ಬರುವಷ್ಟರೊಳಗೆ ರೆಡಿ ಮಾಡ್ಕೊಂಡು ತಂದು ಕೊಟ್ರಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ಗಿಲ್ಲಿಗೆ ಅದ್ ಯಾವ ದೇವ್ರ ಆಶೀರ್ವಾದ ಇದ್ದದೋ ಏನೋ ಗೊತ್ತಿಲ್ಲ, ಅಥವಾ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಏನ್ ಗುರು ಇಷ್ಟೊಂದು ಕ್ರೇಜು, ಎಲ್ಲೆಲ್ಲೂ ಮನೆ ಒಳಗಡೆ ಆ ಕ್ರೇಜು, ಹೊರಗಡೆ ಅಂತೂ ಸಿಕ್ಕಾಬಟ್ಟೆ ಕ್ರೇಜ್ ಇದೆ. ನಿಜವಾಗ್ಲೂ ಕೂಡ ಒಬ್ಬ ಸಿನಿಮಾ ನಟನಿಗೂ ಆ ತರ ಕ್ರೇಜ್ ಇಲ್ಲ, ಅಷ್ಟು ಕ್ರೇಜ್ ಇದೆ. ಮನೆಯಿಂದ ಹೊರಗಡೆ ಬಂದಂತ ಸೂರಜ್, ಯಾರು ರಜತ್ತು, ಎಲ್ಲ ಕಡೆ ಕೊಡ್ತಿರೋ ಇಂಟರ್ವ್ಯೂಗಳಲ್ಲೆಲ್ಲ ಏನ್ ಹೇಳ್ತಿದಾರೆ ಅಂತಂದ್ರೆ, ಗಿಲ್ಲಿ ಅಮೇಝಿಂಗ್, ಆತನ ಒಂದು ಕ್ರೇಜು ನಾನು ನಿಜವಾಗ್ಲೂ ನೋಡೇ ಇರಲಿಲ್ಲ ಅಂತ ಅವರೇ ಎಲ್ಲ ಕಡೆ ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಗಿಲ್ಲಿ ನಟ ಸೂಪರ್ ಮಗ, ನೀ ಸೂಪರ್, ನಿನ್ನ ಟ್ಯಾಲೆಂಟ್ನೇ ನಿನ್ನನ್ನು ಬದುಕಿಸ್ತಾ ಇದೆ. ನಿನ್ನನ್ನು ಎತ್ತಂತ ತಂದೆ ತಾಯಿ, ಒತ್ತಂತ ಊರು, ನಿನ್ನ ಸ್ನೇಹಿತರು ಎಲ್ಲರೂ ಕೂಡ ಖುಷಿ ಕೊಡ್ತಾ ಇದೆಯಾ. ನಿನ್ನ ಅಣ್ಣ ತಮ್ಮ ಜೊತೆಗೆ ನಿನ್ನ ಪ್ರೀತಿಯ ಅಕ್ಕನ ಒಂದು ಮಗು, ನಿಮ್ಮ ಫ್ಯಾಮಿಲಿ, ಮತ್ತೆ ನಿಮ್ಮ ಅಕ್ಕನ ಫ್ಯಾಮಿಲಿ, ಅವ್ರಿಗೆಲ್ಲರೂ ಕೂಡ ಖುಷಿ ಕೊಡ್ತಾ ಇದೆಯಾ. ಅದ್ರ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಗಿಲ್ಲಿ, ನೀನ್ ಎಲ್ಲೋದ್ರೂ ಕೂಡ ಗೆಲ್ಲಿ. ಥ್ಯಾಂಕ್ ಯು.